ನಿಮ್ ಚಂದನೆಲ್ಲ ಕನ್ನಡಿಗೆ ಕೊಡ್ಬೇಡಿ ಸರ್, ಮೇಡಮ್ಗೂ ಸ್ವಲ್ಪ ಉಳಿಸಿ. ಏನ್ ನಾಣಿ ರೇಗಿಸ್ತಾ ಇದೀಯಾ? ಅಯ್ಯೋ ರಾಮ, ಕನ್ನಡಿನ ಮೇಡಮ್ಗೆ ಸೌತಿ ಮಾಡಬೇಡಿ ಅಂತ ಅಂದೆ. ನೋಡು ಮತ್ತೆ ಕಿಂಡಲ್ ಮಾಡ್ತಾ ಇದ್ಯಾ ನಾಣಿ. ನೀವು ಟೆನ್ಷನ್ ಅಲ್ಲಿ ಇದ್ದೀರಾ ಅಂತ ಸುಮ್ಮನೆ ಜೋಕ್ ಮಾಡಿದೆ ಸರ್. ನೀವು ಸ್ವಲ್ಪ ನಕ್ಕಿ ರಿಲ್ಯಾಕ್ಸ್ ಆಗ್ಬಾರ್ದಾ? ಇನ್ನು ಟೈಮ್ ಆಗಿಲ್ವಾ ನಾಣಿ? ರಿಲ್ಯಾಕ್ಸ್ ಆಗಿ ಅಂದ್ರೆ ಅರ್ಜೆಂಟ್ ಮಾಡ್ತಿದ್ರಲ್ಲ ಸರ್. ನಿಜವಾದ ರಿಲ್ಯಾಕ್ಸು ಅಲ್ಲ ಆಗತ್ತೆ. ಇಲ್ಲೇನ್ ಮಾಡೋದ್ ನಾಣಿ? ಅದು ನಿಜನೇ ಬಿಡಿ, ನೀವು ನಿಲ್ಲೋರಲ್ಲ. ನಡೀರಿ ನಡೀರಿ ನಡೀರಿ. ಬಾಜೆ ಸರ್, ರೂಮಿಗೆ ಹೋಗೋ ಮೊದಲು ಅಜ್ಜಿ ಹತ್ರ ಆಶೀರ್ವಾದ ತಗೊಳ್ಳಿ. ಒಳ್ಳೆ ಮನ್ಸಿಂದ ಗಂಗಾನ ನೀನು ಒಪ್ಕೊಂಡಿದ್ಯಾ. ನಿಮ್ ಜೋಡಿ 100 ಕಾಲ ಚೆನ್ನಾಗಿರ್ಲಿ ಅಂತ ಬೇಡ್ಕೋತೀನಿ. ಥ್ಯಾಂಕ್ ಯು ಅಜ್ಜಿ. ಆಶೀರ್ವಾದ ಮಾಡಿ ಡ್ಯಾಡ್. ನೀವು ಮಾತ್ರ ಇದ್ದೀರಾ? ಗಂಗಾ ಎಲ್ಲಿ? ಬರ್ತಾಳೆ ಬಿಡು, ನೀನ್ ರೂಮ್ಗೆ ಹೋಗು. ಸರ್, ಆಲ್ ದಿ ಬೆಸ್ಟ್. ಬಂಗಾರದ ಗೊಂಬೆ ತರ ಇದೆಯಮ್ಮ. ಸಮಾಧಿಗೆ ಹೋಗೋ ಶವದ ಹೋಗಿದ್ದಾಳೆ. ನಿನಗೆ ನನ್ನ ದೃಷ್ಟಿನೇ ತಾಗೋ ಹಾಗಿದೆ. ಈ 3 ದಿನದ ಸಂಭ್ರಮಕ್ಕೆ ಇಷ್ಟೆಲ್ಲ ಫೀಲಿಂಗ್ ಯಾಕತ್ಗೆ? 3 ದಿನದ ಸಂಭ್ರಮ ಅಂದ್ರೆ ಅದೇ 3 ರಾತ್ರಿ ಎಂದಿದ್ದು, ಆಮೇಲೆಲ್ಲ ಮಾಮೂಲಿ ಅಲ್ವಾ? ಹಾಗೇನಿಲ್ಲ, ಜೈಗಂಗಾ ಒಂದಾಗೋದೇ ಒಂದು ಸಂಭ್ರಮ. ಅವ್ರು ಒಂದಾಗ್ಬಿಟ್ರೆ ಪ್ರತಿದಿನನೂ ಹಬ್ಬನೇ. ಆ ಹಬ್ಬ ಎಷ್ಟು ದಿನಾನೋ? ಅಂದ್ರೆ ನಿಮ್ ಉದ್ದೇಶ ಏನತ್ಗೆ? ಏನಿಲ್ಲ ಅತ್ಗೆ, ಟೈಮ್ ಆಗ್ತಿದೆ ಬನ್ನಿ ಅಂತ ಹೇಳ್ದೆ. ಅಜ್ಜಿ ಆಶೀರ್ವಾದ ತಗೊಮ್ಮ, ನಾನು ಹೋಗಿ ಹಾಲು ತಗೊಂಡ್ ಬರ್ತೀನಿ. ಎದ್ದೇಳಮ್ಮ. ನಿನ್ ನ್ಯಾಯ, ಧರ್ಮ, ಪ್ರೀತಿ ನಿನ್ನ ಈ ಸ್ಥಾನದಲ್ಲಿ ನಿಲ್ಸಿದ್ಯಮ್ಮ. ಜೈ ಪ್ರತಿ ಕಷ್ಟಕ್ಕೂ ಜೊತೆಲಿದ್ದೆ. ಸುಖ ಸಂತೋಷದಲ್ಲಿ ಕೂಡ ಅವನ್ಗೆ ಜೊತೆಯಾಗಿರ್ಬೇಕಮ್ಮ. ನಿಮ್ ಜೋಡಿ 100 ಕಾಲ ಸಂತೋಷವಾಗಿರ್ಬೇಕು. ಈ ಸೂರ್ಯ ದೇವರ ವಂಶಕ್ಕೆ ಇನ್ನೊಂದ್ ತಲೆಮಾರನ್ ವಾರಸ್ದಾರನ್ ಕೊಡ್ಬೇಕು. ನಿನ್ನಜ್ಜಿ ರಾತ್ರಿನಲ್ಲಿ ಹಗ್ಲುಗನ್ಸು ಕಾಣ್ತಿದ್ದಾಳೆ. ಕಾಣ್ಲಿ, ಆ ಕನ್ಸು ಕನ್ಸಾಗೆ ಉಳಿಯತ್ತೆ. ನಿನ್ಗೆ ಸ್ಥಾನ ಕೊಟ್ರು ನಿತಿನ್ಗೆ ಒಂದ್ಸಲ ಕೈ ಮುಗಿಯಮ್ಮ.
ಎಲ್ರು ಅವಳು ಹೋಗಿದ್ದು ಅನ್ಕೊಂಡಿದ್ದಾರೆ. ನಾಳೆ ಇವಳು ಹೋಗೋದು ಅಂತ ಗೊತ್ತಿಲ್ಲ. ಗ್ಯಾರಂಟಿ ಹೋಗ್ತಾಳಲ್ವಾ? ಡೌಟ್ ಯಾಕ್ರಿ? ಶಾಪದಿಂದ ಅವಳು ಸಾವು ಖಾಯಂ. ಬಾಮ್ಮ ತಗೋ. ಏನಾಯ್ತಮ್ಮ? ನಡಿಯಮ್ಮ. ಅವಳು ಮೇಲಕ್ಕೆ ಹೋಗ್ತಾಳೆ ಅಂತ ಅವಳು ಹಣೆ ಬರಹಾನೆ ಹೇಳ್ತಿದೆ ನೋಡ್ರಿ. ನಿಜನೇ, ಒಳ್ಳೆ ಟೈಮು. ಒಳಗೆ ಹೋಗಮ್ಮ. ಅರೆ ಅಯ್ಯೋ, ಬಾಬಾ ಬಾಬಾ ಹಾಲು ಕುಡಿ. ಈ ಕಾಲಿಗೆ ನಮಸ್ಕಾರ ಮಾಡ್ಬೇಕಲ್ವಾ? ಇರಿ, ಏನ್ ಮಾಡ್ತಿದ್ದೀರಾ ನೀವು? ಏನ್ ಮಾಡ್ದೆ? ನಾನ್ ಮಾಡ್ಬೇಕಾದ ಕೆಲ್ಸ ಎಲ್ಲ ನೀವ್ ಮಾಡ್ತಾ ಇದ್ದೀರಾ. ಹೌದಲ್ವಾ? ಬಾಗ್ಲು ನೀನೇ ಹಾಕ್ಬೇಕು, ಹಾಲು ಕುಡಿ ಅಂತನೂ ನೀನೇ ನನಗೆ ಕೊಡ್ಬೇಕು, ನೀನೇ ನನಗೆ ನಮಸ್ಕಾರ ಮಾಡ್ಬೇಕು. ಮತ್ತಿದ್ನೆಲ್ಲ ನಾನು ಯಾಕೆ ಮಾಡ್ದೆ? ಗಾಬ್ರಿ ಹೆಚ್ಚಾಗಿ ನೀನ್ ಗಾಬರಿ ಆಗ್ಲಿಲ್ವ ಬಂಗಾರ? ನನ್ ಪಾಲಿಂದ ನೀವೇ ಮಾಡ್ಕೊಂಡ್ರೆ ನಾನೇನ್ ಮಾಡ್ಲಿ? ನಾಚ್ಕೋ. ಅದು ಕೂಡ ನೀವೇ ಮಾಡ್ತಿದ್ದೀರಲ್ಲ. ಹೌದು, ಎಲ್ಲ ರಿವರ್ಸಲ್ ಮಾಡಿದ್ನಲ್ಲ, ಏನು ಆಗಲ್ಲ ಅಲ್ವಾ? ಏನಾಗತ್ತೆ? ಮತ್ತೆ ಎಲ್ಲಿ ನಮ್ ಫಸ್ಟ್ ನೈಟ್ ನಿಂತು ನಿಲ್ಲಲ್ಲ, ನಡೆಯತ್ತೆ. ಅಂದ್ರೆ ಅದು ಇಲ್ಲಿ ತನಕ ಯಾರ್ಯಾರೋ ತಡೆದ್ರು, ಈಗ ನೀವ್ ತಡಿಬೇಕು ಅಂದ್ಕೊಂಡ್ರ? ಅಯ್ಯಯ್ಯೋ, ಇಲ್ಲ 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 ಇಲ್ಲ. ಹಾಗಾದ್ರೆ ಈ ಹಾಲ್ನ ಅರ್ಧ ಕುಡ್ದು ನಂಗೆ ಕೊಡಿ. ಈಗ ನನ್ಗೆ ಆಶೀರ್ವಾದ ಮಾಡಿ. ಏನಂತ ಆಶೀರ್ವಾದ ಮಾಡಿ? ಅದು ಕೂಡ ನಾನೇ ಹೇಳ್ಬೇಕಾ? ಯಾವಾಗ್ಲೂ ನಾವು ಒಂದಾಗಿರ್ಬೇಕು, ನಮ್ಮ ಮಧ್ಯೆ ಯಾವ ಅಡ್ಡಿನೂ ಬರಬಾರ್ದು ಅಂತ ಆಶೀರ್ವಾದ ಮಾಡಿ. ಮಾಡಿದ್ದೀನಿ, ಹಾಗೆ ಮಾಡ್ದೆ. ಹೇಳು ಆಮೇಲೆ. ಆಮೇಲೆ ಏನು ಅಂತ ಬೇಗ ಹೇಳು. ನಿಮ್ಗೆ ಹರಿಕತೆ ಗಿರಿಕತೆ ಅಂತ ಏನಾದ್ರೂ ಗೊತ್ತಾ? ಹರಿಕತೆ ಗಿರಿಕತೆನಾ? ಇಲ್ಲ, ಯಾಕೆ?
ಬರ್ದೇ ಇದ್ರೆ ಕಲ್ತು ಹೇಳಿ. ಯಾಕೆ? ರಾತ್ರಿ ಎಲ್ಲ ಟೈಮ್ ಪಾಸ್ ಮಾಡೋಕೆ. ಕತೆ ಹೇಳ್ತಾ ರಾತ್ರಿ ಎಲ್ಲ ಟೈಮ್ ಪಾಸಾ? ಏಯ್, ನಗೋದ್ ಯಾಕೆ? ಮತ್ತೆ ಏನು ಗೊತ್ತಿಲ್ವಾ, ನನ್ನ ಕೇಳ್ತಿರಲ್ಲ? ಇವತ್ತಿಂದ ನೀನ್ ಏನ್ ಹೇಳಿದ್ರು ಅದನ್ನ ಕೇಳ್ಕೊಂಡು ನಿನ್ನೆ ಫಾಲೋ ಮಾಡ್ಬೇಕು ಅಂತ ಫಿಕ್ಸ್ ಆಗಿದ್ದೀನಿ. ಮೊದಲನೇ ರಾತ್ರಿಗೆನೆ ಅಮ್ಮೋರ್ ಗಂಡ ಆಗ್ತೀರಾ ಯಜಮಾನ್ರೇ? ಈ ಮಾತ್ನ ಸಾವಿತ್ರಿ ತನ್ನ ಗಂಡಂಗ್ ಹೇಳಿರ್ತಾಳ? ಅಂದ್ರೆ ನೀನ್ ನಿರೂಪಿಸ್ಬಿಟ್ಟೆ. ನನ್ನ ಮನ್ಸಲ್ಲಿ ನೀನೇ ಇರೋದ್ರಿಂದ ನೀನ್ ಹೇಳಿದ್ನೇ ಕೇಳಬೇಕು ಅನ್ಕೊಂಡಿದೀನಿ. ನಿನ್ ಹಿಂದೆನೇ ನಡಿಬೇಕು ಅನ್ಕೊಂಡಿದೀನಿ. ನನ್ನ ಹಿಂದೆ ನೀವಲ್ಲ, ನಿಮ್ ಹಿಂದೆ ನಾನ್ ಬರ್ಬೇಕು. ನಾನು ನನ್ನ ಪ್ರಾಣ ಅಡ್ಡ ಇಟ್ಟಿದ್ದು ಎಲ್ರಿಗೂ ದೊಡ್ಡ ವಿಷಯ ಇರ್ಬೋದು, ಆದ್ರೆ ನಾನ್ ಕಾಪಾಡ್ಕೊಂಡಿದ್ದು ನಿಮ್ ಪ್ರಾಣನಲ್ಲ, ನನ್ನ ಪ್ರಾಣನ. ನೀವೇ ಇಲ್ದಿದ್ರೆ ನನಗೆ ಜೀವನ ಎಲ್ಲಿದೆ ಹೇಳಿ? ಸಾವಾದ್ರೂ ಬದುಕಾದ್ರೂ ನಿಮ್ ಜೊತೆಗೆ ಅಲ್ವಾ? ನಿನಗೆಷ್ಟೋ ಸಲ ಅವಮಾನ ಮಾಡಿದೆ, ಬೈದೆ, ದೂರ ಹೋಗುವಂತ ಮುಖದ ಮೇಲೆ ಹೇಳ್ದೆ. ನನ್ನ ಮೇಲೆ ಕೋಪ ಬರಲಿಲ್ವಾ? ಈ ಮಾತನ್ನ ರಾಮ ಯಾವತ್ತಾದ್ರೂ ಸೀತಮ್ಮನ ಕೇಳಿರ್ತಾನ? ಏನೋ? ರಾಮಂಗೆ ಸೀತೆನ ಪ್ರೀತಿಸೋದಷ್ಟೇ ಗೊತ್ತು. ನನ್ ರಾಮ ಕೂಡ ಹಾಗೆ. ನೀವೇನೇ ಮಾಡಿದ್ರು ಅದು ನನ್ನ ಮೇಲಿರೋ ಪ್ರೀತಿಗೆ ಅಂತ ನನಗೆ ಗೊತ್ತು. ಆ ರಾಮ ಆದ್ರೂ ಸೀತೆನ ಬಿಟ್ಟು ಇರ್ತಾನೇನೋ, ನೀವಿರಲ್ಲ. ನನ್ನ ಮೇಲೆ ಯಾಕೆ ಅಷ್ಟೊಂದು ಪ್ರೀತಿ? ಅಷ್ಟು ನಂಬಿರೋದ್ರಿಂದಾನೆ ನಿಮ್ ಜೊತೆ ಇಷ್ಟು ದೂರ ಬಂದಿದ್ದು. ನಿಮ್ ಮೇಲೆ ನನಗೆ ಮೊದಲೇ ಹುಟ್ಟಿದ್ದು ಪ್ರೀತಿ ಅಲ್ಲ, ನಂಬಿಕೆ. ನಿನ್ನ ನಂಬಿಕೆ ಹಾಳಾಗಿದ್ರೆ? ನಿಮ್ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ. ಯಾಕಿಲ್ಲ? ನೀವು ನನ್ನ ದೂರ ಮಾಡ್ತೀರಾ ಅನ್ನೋ ಭಯ ನನ್ಗೆ ಯಾವತ್ತೂ ಇಲ್ಲ. ನೀವು ನನ್ನ ಧೈರ್ಯ, ನನ್ನ ಪ್ರಪಂಚ, ನನ್ನ ಸರ್ವಸ್ವ.
ನಿತ್ಯ ನಿತ್ಯ ಸ್ಟಾಪ್. ಏನಿದು? ಬಾ. ಮಾಮ್, ನಿತ್ಯ ಏನಿದು? ಹಾ, ಫೆಸ್ಟಿವಲ್ ಮಾಮ್. ದೀಪಾವಳಿ ಮಾಡ್ತಿದ್ದೀನಿ. ಈಗ ದೀಪಾವಳಿನ ನಿತ್ಯ? ಮೊನ್ನೆ ತಾನೇ ಶ್ರೀರಾಮನವಮಿ ಆಗಿದೆ. ರಾವಣಾಸುರ ಸತ್ರೆ ರಾಮಂಗೆ ಪಟ್ಟಾಭಿಷೇಕ, ನರಕಾಸುರ ಸತ್ರೆ ದೀಪಾವಳಿ, ಗಂಗಾ ಜೈಗೆ ಮೊದಲನೇ ರಾತ್ರಿ ಆದ್ರೆ ನನಗ್ ದೀಪಾವಳಿ. ಎಸ್. ನಿನ್ನೆ ರಾತ್ರಿ ಅವ್ರ ಫಸ್ಟ್ ನೈಟ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಿದೆ ಮಾಮ್. ಮುಗೀತು. ಇಷ್ಟು ದಿನ ನಾನು ಡಿಪ್ರೆಷನ್ ಅಲ್ಲಿ ಕಳ್ದಿರೋ, ನಿದ್ರೆ ಇಲ್ದಿರೋ ಕತ್ಲಿನ ರಾತ್ರಿ ಈ ಸನ್ ರೈಸ್ ಜೊತೆ ಡಿಸಾಲ್ವ್ ಆಗ್ಬಿಡ್ತು. ಎಸ್ ಎಸ್. ಗಂಗಾ ಸಾವಿಗೆ ಅಡ್ವಾಗಿದ್ದು ಮೊದಲನೇ ರಾತ್ರಿ ಕಳ್ದೋಯ್ತು. ಗಂಗಾ ಶಾಪಕ್ಕೆ ಸರೆಂಡರ್ ಆದ್ಲು. ಯಾವ ಕ್ಷಣ ಆದ್ರೂ ಶಾಪದ ರೂಪದಲ್ಲಿ ಸಾವು ಅವಳನ್ನ ಓಡಿಸ್ಕೊಂಡು ಬರುತ್ತೆ. ಡೆತ್ ಚೇಸ್ ಬಿಗಿನ್ಸ್ ಮಾಮ್. ಗಂಗಾಗೆ ಸಾವು ಹತ್ರ ಹತ್ರ ಆಗ್ತಾ ಇದೆ. ಅದು ಟುಡೇ ಇರಬಹುದು, ಟುಮಾರೋ ಇರಬಹುದು, ಡೇ ಆಫ್ಟರ್ ಟುಮಾರೋ ಇರಬಹುದು. ಕ್ಲಾಕ್ ಅಲ್ಲಿರೋ ಮುಳ್ಳಿನ ಹಾಗೆ ಅವಳ ಡೆತ್ ಅವಳ ಸುತ್ತ ತಿರುಗ್ತಾ ಇದೆ. ಡೆತ್ ಬೆಲ್ ಆಗ್ತಿದ್ದ ಹಾಗೆ ಗಂಗಾ ಹಾರ್ಟ್ ಆಫ್ ಆಗ್ಬಿಡತ್ತೆ. ಇದು ಫಿಕ್ಸ್. ಗಂಗಾ ಸಾಯೋದು ಪಕ್ಕ. ಇದಕ್ಕಿಂತ ಹ್ಯಾಪಿಯೆಸ್ಟ್ ಮೂಮೆಂಟ್ ನನಗಿನ್ನೇನಿರುತ್ತೆ ಮಾಮ್. ಅದಕ್ಕೆ ಆ ಮನೆಯಿಂದ ನ್ಯೂಸ್ ಬರ್ತಿದ್ದ ಹಾಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ಹ್ಯಾಪಿ ದೀಪಾವಳಿ ಮಾಮ್. ಹ್ಯಾಪಿ 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 ದೀಪಾವಳಿ ಮಾಮ್. ಚಂದ್ರಿಕಾ, ಅವಳು ತೂಗ್ತಿರೋ ಗಂಟೆ ಸಾವಿನ ಗಂಟೆ ಆಗಿಲ್ವಾ? ನನಗಂತೂ ಆ ಗಂಟೆ ಸೌಂಡು ಶವದ ಮುಂದೆ ಊದೋ ಶಂಕದ ಸೌಂಡ್ ತರ ಕೇಳ್ತಿದೆ. ಅವಳ ಕೈಯಲ್ಲಿರೋ ಆರ್ತಿ ಚಿತೆಗೆ ಬೆಂಕಿ ಹಾಕೋ ಹಾಗೆ ಕಾಣಿಸ್ತಿದೆ. ಚಿಕ್ಕಮ್ಮ, ಚಿಕ್ಕಪ್ಪ, ನೀವು ಕೂಡ ಬನ್ನಿ. ಬರ್ದೆ ಹೇಗಿರೋದಮ್ಮ? ಆ ಗಂಟೆ, ಆ ಆರ್ತಿ ನಮ್ ಕಣ್ಣಿಗೆ ಹಬ್ಬ ಮಾಡ್ತಿದೆ. ಇದಕ್ಕೋಸ್ಕರ ಅಲ್ವಾ ಇಷ್ಟು ದಿನದಿಂದ ಕಾಯ್ತಿರೋದು? ಜೈ ಇನ್ನೂ ಎದ್ದಿಲ್ವಮ್ಮ? ಇಲ್ಲ ಅಜ್ಜಿ. ಸರಿನಮ್ಮ. ಮತ್ತೆ ನೀನ್ ಬೇಗ ಎದ್ಬಿಟ್ಟಿದ್ಯಲ್ಲ, ಸ್ವಲ್ಪ ಹೊತ್ತು ನೀನು ನಿದ್ರೆ ಮಾಡ್ಬೇಕಿತ್ತು. ಕಣ್ ಕೆಂಪಗಾಗಿದೆ, ಮುಖ ಚಿಕ್ಕದಾಗಿದೆ. ರಾತ್ರಿ ಸರಿಯಾಗಿ ನಿದ್ದೆ ಮಾಡ್ಲಿಲ್ವಾ? ಹೋಗಿ ಅತ್ತೆ. ಸೊಸೆಗೆ ಸೌತಿ ಮಗನ್ಗೆ ಶೋಭನ ಆಯ್ತು ಅಂತ ಖುಷಿನ ಅತ್ಗೆ?